ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ 6ನೇ ವರ್ಷದ ವಿಶ್ವ ಹಿಂದೂ ಮಹಾಗಣಪತಿಯ ಬೃಹತ್ ಶೋಭಾಯಾತ್ರೆ ಇದೇ ಸೆಪ್ಟೆಂಬರ್ 23ರಂದು ನಡೆಯಲಿದೆ. ಆದ್ದರಿಂದ ತಾಲೂಕಿನ ಸಮಸ್ತ ಭಕ್ತಾದಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶೋಭಾಯಾತ್ರೆ ಯಶಸ್ವಿಗೊಳಿಸಬೇಕು ಎಂದು ಶೋಭಾಯಾತ್ರೆಯ ಅಧ್ಯಕ್ಷ ಪಿ ತಿಪ್ಪೇಸ್ವಾಮಿ ಮನವಿ ಮಾಡಿದ್ದಾರೆ. ಅವರು ನಗರದ ಸರ್ಕಾರಿ ಕ್ಷೇತ್ರ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಹಿಂದೂ ಮಹಾಗಣಪತಿ ಮಹೋತ್ಸವ ಆವರಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಇದೇನಪ್ಪ ಈ ಥರ ಇಲ್ಲಿದೆ ಚಳ್ಳಕೆರೆ ಸೋಮವಾರ ದಿವಸ ಈ ಥರ ಶೋಭಾಯಾತ್ರೆ ಇದೆ ಅನ್ನೋದಕ್ಕೆ ಜನಗಳು ಗಮನಕ್ಕೆ ಬಂದಿದೆ ಅಂತೇಳಿ ಪ್ರತಿಯೊಂದು ವಿಚಾರಗಳು ಮಾಡಿ ತಿರುಗಿ ಮತ್ತೆ 2 ದಿವಸದಿಂದ ಆಟೋ ಪೂರ ಎಂಟೈರ್ ತಾಲೂಕಿನಲ್ಲಿ 4 ಆಟೋ ಬಿಟ್ಟಿದ್ವಿ. ಎಲ್ಲ ಪೂರ ಜನರು ಗೊತ್ತಾಗಿ ಬಂದಿದೆ ಅಂತ ಮಿನಿಮಮ್ ನಮ್ಮ ಒಂದು ಏನು ಇವತ್ತು ಇಟ್ಕೊಂಡಿರೋಂಥ ಯೋಜನೆಗಳಂದರೆ ಮಿನಿಮಮ್ 12,000 ಜನರನ್ನ ಇಲ್ಲಿ ನಾವು ಕಲೆ ಹಾಕ್ಬಿಟ್ಟು ನಾವು ಶೋಭಾಯಾತ್ರೆ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ವಿ. ಮತ್ತೆ ಮಿತ್ರರಿಗೆ ನಮಸ್ಕಾರ. ಏನು 7ನೇ ತಾರೀಕಿಂದ ನಮ್ಮ ಏನು ಹಿಂದೂ ಮಹಾಗಣಪತಿಯ ಗಣಪತಿಯ ಪ್ರತಿಷ್ಠಾಪನೆ ಏನು ಸ್ಟಾರ್ಟ್ ಆಗಿದೆ ಅಂತ ಇಲ್ಲಿವರೆಗೂ ಎಲ್ಲ ಕಾರ್ಯಕ್ರಮಗಳೆಲ್ಲ ಪ್ರತಿಯೊಂದು ಅಚ್ಚುವೇಗೆ ಚೆನ್ನಾಗಿ ನಡ್ಕೊಂಡು ಬಂದಿದೆ. ನೆಕ್ಸ್ಟ್ ನಾಳೆ ಇನ್ನು ಹಿಂದೂ ಮಹಾಗಣಪತಿ ಸಮಿತಿಯ ಪದಾಧಿಕಾರಿ ಜಯಪಾಲಯ್ಯ ಮಾತನಾಡಿದರು. ನೀವು ಸ್ವಯಂ ಜಾಗೃತಿಯಾಗಿ ಏನೊಂದು ಸಮಿತಿ ಮಾಡ್ಕೊಂಡಿದ್ರೆ ವಸ್ತುವರಿಗೆ ಅಥವಾ ರಕ್ಷಣೆಗೆ ಏನು ಯಾವುದೇ ಇದಾದ ರೀತಿಯಲ್ಲಿ ಈಗ ಆ ಥರ ನಾವೇನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆಲ್ಲ ಹೋಗಿ ಅದು ಅವರು ಇರ್ತಾರೆ ಪೊಲೀಸರು. ಅದೇ ನಮ್ಮ ಉತ್ಸವ ಸಮಿತಿ ಮತ್ತು ಶೋಭಾಯಾತ್ರೆ 2 ಸಂಸ್ಥೆಯವರು ಸೇರಿ 50-100 ಜನ ಹುಡುಗರು ಉತ್ಸವರಿಗೆ ವಾಲಂಟಿಯರ್ಸ್ ಇರ್ತಾರೆ. 100 ಜನ ಶೋಭಾಯಾತ್ರೆ ಸಮಿತಿ, ಉತ್ಸವ ಸಮಿತಿ ಮತ್ತು ವಾಲಂಟಿಯರ್ಸ್. ಆಮೇಲೆ ಇದು ಒಂದು ಶೋಭಾಯಾತ್ರೆಗೆ ಪೊಲೀಸ್ ಸಿಬ್ಬಂದಿಯವರು ಕೂಡ ಅವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸುಮಾರು ಒಂದು 200-250 ಜನ ಪೊಲೀಸ್ ಸಿಬ್ಬಂದಿ ಕೂಡ ಅದನ್ನು ನಡೆಸಿದ್ದಾರೆ. ಕುಡಿಯೋ ನೀರಿನ ವ್ಯವಸ್ಥೆ ಪ್ರತಿಯೊಂದು ಎಲ್ಲ ಮಾಡಿದ್ದೀವಿ. ಬರೋರಿಗೆ ಏನಾದರೂ ನೀವು ವ್ಯವಸ್ಥೆ ಇದೇ ಸಂದರ್ಭದಲ್ಲಿ ಶೋಭಾಯಾತ್ರೆ ಗೌರವ ಅಧ್ಯಕ್ಷ ಶಿವಪುತ್ರಪ್ಪ, ಅಧ್ಯಕ್ಷ ತಿಪ್ಪೇಸ್ವಾಮಿ, ಜಯಪಾಲಯ್ಯ, ಉಪಾಧ್ಯಕ್ಷ ಪ್ರಮೋದ್, ವೆಂಕಟೇಶ್, ಶ್ರೀನಿವಾಸ್ ಇತರರು ಇದ್ದರು.